ಅನಾಹುತ ಆಗ್ತದೆ. ಅಕಸ್ಮಾತ್ ಏನಾರ ಒಬ್ಬ CD ಶಿವನಂತರ ಬಂದು ಮುಖ್ಯಮಂತ್ರಿ ಆಗ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದೆ ಅಧೋಗತಿ ಹೋಗ್ತದೆ. ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ. ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಮತ್ತು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ. ಆದ ದೊಡ್ಡ ಅನಾಹುತ ಆಗಿದೆ. ನಂತರದಲ್ಲಿ ನಮ್ಮ ಪಕ್ಷದವರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರಯತ್ನ. ಸರ್, ಈಗ ಯತ್ನಾಳ್ ಅವರು ಒಂದು ಹೇಳಿದ್ದಾರೆ, ಆ ರೀತಿ ಪರಿಸ್ಥಿತಿ ಬಂದ್ರೆ ವಿಧಾನಸಭೆ ವಿಸರ್ಜಿಸಿ ಮರು ಚುನಾವಣೆಗೆ ಹೋಗೋದು ಒಳ್ಳೇದು ಅಂತ. ನಿಮ್ಮ ಅಭಿಪ್ರಾಯ ಏನು? ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೆ, ಸಿದ್ದರಾಮಯ್ಯರು 13ರಿಂದ 18 ಸಿದ್ದರಾಮಯ್ಯ ಇದಿಲ್ಲ, ಅವ್ರ ಶಕ್ತಿ ಏನಂತ ನನಗೆ ಗೊತ್ತಿಲ್ಲ. ನಾಯಕರ ಅವ್ರ ಪಕ್ಷ ಆಂತರಿಕ ಸಮಸ್ಯೆ. ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ಅಂತ ಗೊತ್ತಿಲ್ಲ. ಆದರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ, ಇದನ್ನು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಒಳ್ಳೇದು. ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಒಳ್ಳೇದಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೀನಿ. ಅವ್ರ ನೈತಿಕ ಹೊಣೆ ಬಿಟ್ಟು ರಾಜ್ಯ ಕೊಡೋದು ಒಳ್ಳೆಯದು. ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿವೇಶ ಬರ್ತದೆ. ಅದು ಎಲ್ಲ ಪಕ್ಷರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ಅಕಸ್ಮಾತ್ DK ಶಿವಕುಮಾರ್ ಅಂತವ್ರು ಮುಖ್ಯಮಂತ್ರಿ ಆದ್ರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ, ಅವ್ರು 135 ಸೀಟ್ ಅದಾವ. ಆ ಪಕ್ಷ ಯಾರು ಮುಖ್ಯ ಮಾಡಿದ ಅವ್ರ ಪಕ್ಷ ಬಿಟ್ಟರೆ ಆ ರಾಜ್ಯ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ. ನೀವು ಸಿದ್ದರಾಮಯ್ಯನವರು ನೀವು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಂಬ್ಕೊತ ಬಂದಿದ್ದೀರಿ ಸರ್. ಈಗ ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರ್ಲಿಲ್ಲ. ನೋಡ್ರಿ, 13ರಿಂದ 18 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದೂ ಅವರು ಕಪ್ಪು ಚಿಕ್ಕಿ ಬಂದಿದೆ. 2011ರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಶಬ್ದ ನೆನಪು ಮಾಡ್ಕೋಬೇಕು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.